ನಮಸ್ತೆ. ಭಾಳಷ್ಟು ಜನ ನನ್ನನ್ನು ರೀಚ್ ಔಟ್ ಮಾಡಿದ್ರಿ, ನನಗೆ ಇಮೇಲ್ ಕಳಿಸಿದ್ರಿ, ನನಗೆ ವಾಟ್ಸಪ್ ಕಳಿಸಿದ್ರಿ, ನನಗೆ ನಮ್ಮ ಯೂಟ್ಯೂಬ್ನಲ್ಲಿ ಕಮೆಂಟ್ಸು, ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿದ್ರಿ. ಫ್ರೀಡಮ್ ಆ್ಯಪ್ ಬಗ್ಗೆ ಒಂದು ಯೂಟ್ಯೂಬ್ ಚಾನಲ್ನವರು ಮತ್ತು ಅವರ ಫೇಸ್ಬುಕ್ ಪೇಜಲ್ಲಿ ಅವಹೇಳನಕಾರಿ ಪೋಸ್ಟ್ಗಳನ್ನ ಮಾಡಿದ್ರು. ಅದರ ಸಲುವಾಗಿ ನೀವೆಲ್ಲ ನಿಮ್ಮ ಜೊತೆ ನಾವಿದ್ದೀವಿ ಸರ್, ನೀವು ಒಳ್ಳೆ ಕೆಲಸ ಮಾಡ್ತಿದ್ರಿ, ಇದನ್ನು ಕಂಟಿನ್ಯೂ ಮಾಡಿ, ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ನನಗೆ ಮೆಸೇಜ್ ಕಳಿಸಿದ್ರಿ. ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ಅನಂತ ಧನ್ಯವಾದಗಳು. ಯಾಕಂದರೆ ನಿಮ್ಮ ಪ್ರೀತಿಯಿಂದನೇ ಫ್ರೀಡಮ್ ಆ್ಯಪ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ಹೇಳಿ, ಈ ಅವಹೇಳನಕಾರಿ ಸ್ಟೇಟ್ಮೆಂಟಿಂದ ನಮಗಾದ ಡ್ಯಾಮೇಜನ್ನು ಭರಿಸ್ಕೊಡೋಕ್ಕೋಸ್ಕರ ನಾವು ಆ ಯೂಟ್ಯೂಬ್ ಚಾನಲ್ ಮೇಲೆ 10 ಕೋಟಿ ರೂಪಾಯಿಯ ಡಿಫಮೇಷನ್ ಕೇಸನ್ನು, ಮಾನನಷ್ಟ ಮೊಕದ್ದಮೆಯನ್ನು ಬೆಂಗಳೂರಿನ ಕೋರ್ಟಲ್ಲಿ ಹೂಡಿದ್ದೀವಿ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಕೋರ್ಟಲ್ಲಿ. ಜೊತೆಗೆ ಇಮಿಡಿಯೇಟ್ ಆಗಿ ಆ ವಿಡಿಯೋಗಳನ್ನು ಅಥವಾ ಪೋಸ್ಟ್ಗಳನ್ನ ರಿಮೂವ್ ಮಾಡೋದಕ್ಕೂ ಕೂಡ, ತಾತ್ಕಾಲಿಕವಾಗಿ ರಿಮೂವ್ ಮಾಡೋದಕ್ಕೆ ಕೋರ್ಟ್ ಆರ್ಡರ್ ಮಾಡಿದೆ. ಜೊತೆಗೆ ಇನ್ಯಾವುದೇ ಈ ರೀತಿಯ ವಿಡಿಯೋಗಳನ್ನ ಪಬ್ಲಿಷ್ ಮಾಡಬಾರ್ದು ನೆಕ್ಸ್ಟ್ ಹಿಯರಿಂಗ್ ತನಕ ಅಂತ ಹೇಳಿ ಕೂಡ ಆರ್ಡರ್ ಮಾಡಿದ್ದಾರೆ. ಇದನ್ನು ನಾವು ಕೋರ್ಟಲ್ಲಿ ಮತ್ತೆ ನಾವು ಇದನ್ನು ಮುಂದುವರಿಸ್ತೀವಿ. ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಯಾಕಂದರೆ ನಾವೊಂದು ವೇಳೆ ತಪ್ಪು ಕೆಲಸ ಮಾಡಿದ್ದು ನಮ್ಮಿಂದ ಯಾರಿಗೂ ಬೆನಿಫಿಟ್ ಆಗ್ತಿಲ್ಲ ಅಂದರೆ ಈ ಕಂಪನಿಯ ಅವಶ್ಯಕತೆ ಇಲ್ಲವೂ ಇಲ್ಲ. ಯಾಕಂದರೆ ನನ್ನ ಕುಟುಂಬಕ್ಕೋಸ್ಕರ ಅಥವಾ ನನಗೋಸ್ಕರ, ನನ್ನ ಬದುಕಿಗೋಸ್ಕರ, ನನ್ನ ಊಟಕ್ಕೋಸ್ಕರ ಒಂದು ಸಂಸ್ಥೆಯನ್ನು ನಡೆಸುವ ಅವಶ್ಯಕತೆ ನನಗಿಲ್ಲ. ಅದಕ್ಕೆ ನನಗೆ ಬೇಜಾನ್ ಕೆಲಸಗಳಿದ್ದಾವೆ. ಇದು ಒಂದು ದೇಶವನ್ನು ಕಟ್ಟುವ ಕೆಲಸ, ಒಂದು ಸಮಾಜವನ್ನು ಕಟ್ಟುವ ಕೆಲಸಕ್ಕೋಸ್ಕರ ಮಾಡಿರುವ ಸಂಸ್ಥೆ. ಈ ಸಂಸ್ಥೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆಲ್ಲರಿಗೋಸ್ಕರ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು.